ನೀವು ಹುಡುಗಿರು ಈ ತರ ನಗೋದಿಕ್ಕೆ ಗೋಮಟೇಶ್ವರ ತರ ಇರ್ಬೇಕಾಗಿರೋ ನಾವು ವೆಂಕಟೇಶ್ವರ ಆಗ್ಬೇಕು ಅನ್ಸೋದು. ನೀವೇನ್ ಕಡಿಮೆನಾ? ಲಾಲಿಪಾಪ್ ಕೊಡ್ಸಿ ಲಾಲಿ ಹಾಡು ಹೇಳೋ ಹಾಗೆ ಮಾಡ್ತೀರಾ. ಎನಿವೇ, ಅಪ್ಪ ಬೆಳಗ್ಗೆ ಫೋನ್ ಮಾಡಿದ್ರು. ಒಡವೆ ಬಟ್ಟೆ ತಗೊಳಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ರು. ಯಾವಾಗ ಹೋಗೋಣ? ಮದುವೆ ಲೀವಿಗೆ ಅಪ್ಲೈ ಮಾಡಿದೀನಿ, ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ನೆಕ್ಸ್ಟ್ ವೀಕ್ ಟ್ರೈ ಮಾಡ್ತೀನಿ. ಓಕೆನಾ? ನಮ್ ಎಂಗೇಜ್ಮೆಂಟ್ ಆಗಿ 2 months ಆಗಿದೆ ಅಂದ್ರೆ ನಂಬೋಕೆ ಆಗಲ್ಲ ಅಲ್ವಾ? ಸದ್ಯ ಎಂಗೇಜ್ಮೆಂಟ್ ಆಗಿರೋದು ನೆನಪಿದೆಯಲ್ಲ, ನಾನ್ ಬಚಾವಾದೆ. ನೆನಪಿಲ್ಲ ಅಂತಂದ್ರು ನೀನ್ ತೋಡ್ಸಿರೋ ಉಂಗ್ರ ನೆನಪು ಮಾಡತ್ತಲ್ಲ. ಹೌದಾ? ಹೌದು. ಹೇ ಡೂಡ್ಸ್. ಹೇ ಚಂಚಲ್, ಬರೋ ಟೈಮ್ ಏನೋ ಇದು? ಏನಪ್ಪ ಮಾಡೋದು? ನಂದೇ ನಿಮ್ ತರ ಪ್ರೊಫೆಷನ್ಸಾ? ಇವಳು ಡಾಕ್ಟ್ರು, ಇವನು ಸಾಫ್ಟ್ ವೇರ್ ಇಂಜಿನಿಯರ್. ಒಳ್ಳೆ ಕೆಲ್ಸನೇ ಬಿಡು. ನನ್ ತರ ತರ ಟೆನ್ಷನ್ ವರ್ಕ್ ಅಲ್ವಲ್ಲ. ಎಲ್ಲಾ ಪ್ರೊಫೆಷನಲ್ಲೂ ಟೆನ್ಷನ್ಸ್ ಇದ್ದೇ ಇರತ್ತೆ. ಅದ್ರಲ್ಲೂ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮನೆ ಕಟ್ಟೋರ್ಗಿಂತ ಗೋರಿ ಕಟ್ಟಿಸ್ಕೊಳ್ಳೋರೇ ಜಾಸ್ತಿ. ಚಂಚಲ್, ಇವತ್ತಿ ವೇದ್ ಏನ್ ಮಾಡ್ದ ಗೊತ್ತಾ? ಅಂತೂ ನನ್ನ ಹತ್ರ ಚಾಲೆಂಜ್ ಮಾಡ್ದಂಗೆ ನಿಹಾರಿಕನ್ ಭಯ ಪಡಿಸೇ ಬಿಟ್ಟೆ. ನಾನು ಚಿಕ್ಕ ವಯಸ್ಸಿಂದ ಭಯ ಪಡ್ಸಕ್ ಟ್ರೈ ಮಾಡ್ತಿದ್ದೀನಿ, ಇವಳು ಭಯನೇ ಪಡ್ತಿರ್ಲಿಲ್ಲ. ಓ, ಇದು ನಿಮ್ಮಿಬ್ರು ಪ್ಲಾನ್? ನೀವಿಬ್ರು ನನ್ನ ಗೋಲ್ಡ್ ಹಾಕೊಳ್ಳಕ್ಕೆ ಇದ್ದೀರಾ ಅನ್ಸುತ್ತೆ. ಜಸ್ಟ್ ಫಾರ್ ಫನ್. ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಲೈಫ್ ಅಲ್ಲಿ ಇದಿಲ್ದೆ ಹೋದ್ರೆ ಮಜಾನೇ ಇರೋದಿಲ್ಲ. ಈಗ ಫಟಾಫಟ ಏನ್ ಬೇಕು ಅಂತ ಆರ್ಡರ್ ಮಾಡೋಣ. ಓಕೆ? ವೈಟರ್, ಶಟ್, UPS ಚಾರ್ಜ್ ಆಗಿಲ್ವಾ? ಇವಾಗ ಕ್ಯಾಂಡಲ್ ಎಲ್ಲಿದೆ ಅಂತ ಹುಡ್ಕೋದು. ಇದು ಹೇಗಾಯ್ತು? ಈ ಚಾಕು ಎಲ್ಲಿಂದ ಬಂತು? ಒಂದು ಅರ್ಥ ಆಗ್ತಾ ಇಲ್ಲ. ಬ್ಲಡ್ ಇಲ್ಲೇ ಬಿದ್ದಿತ್ತಲ್ವಾ? ಕಾಣಿಸ್ತಾ ಇಲ್ಲ. ಬ್ಲಡ್ ಏನಾಯ್ತು?
ಮಾಡೋದ್ನ ಹೇಳಲ್ಲ. ಲಿಪ್ಸ್ಟಿಕ್ ಕಿತ್ತೋಗೋ ಹಾಗೆ ಮುತ್ಕೊಡ್ತೀನಿ ಅಂತ ಸೈಲೆಂಟ್ ಆಗಿ ಪುಸ್ ಆಗ್ಬಿಟ್ಟ. ವೇದ್ ಬಂದ ಅನ್ಸುತ್ತೆ. ವೇದ್ 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 ಏನ್ ನಿಹಾರಿಕಾ, ನೀನೇನಿಲ್ಲಿ? ಯಾಕಿಷ್ಟೊಂದು ಎಮೋಷನಲ್ ಆಗಿದ್ಯಾ? ಏನಾಯ್ತು? ನಿನಗಿಷ್ಟೆಲ್ಲ ಆದ್ಮೇಲೂ ನಿನ್ನಿಂದ ದೂರ ಇರ್ಬೇಕಾ? ಇಲ್ಲ, ನಾನು ನಿನ್ ಜೊತೆನೇ ಇರ್ತೀನಿ. ಈಗ ಏನಾಯ್ತು ಅಂತ ಇಷ್ಟೊಂದು ಇಮೋಷನಲ್ ಆಗಿದ್ಯಾ? ಜಸ್ಟ್ ಚಿಕ್ಕ ಆಯ ಅಷ್ಟೇ. ನೀನು ಚಿಕ್ಕದಿರ್ಬೋದು, ಆದ್ರೆ ನನಗಲ್ಲ. ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ರು ನಿನಗೆ ಈ ರೀತಿ ಆಗಿದೆ ಅಂದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಎಷ್ಟು ರಕ್ತ ಹೋಗಿದ್ಯೋ. ಹಲೋ ಡಾಕ್ಟ್ರೇ, ನೀವು ಇಷ್ಟೊಂದು ಇಮೋಷನಲ್ ಆಗೋ ಅಗತ್ಯ ಇಲ್ಲ. ಜಸ್ಟ್ ಲೀವ್ ಇಟ್.